ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಗ್ಯಾಂಗ್ಸ್ ಆಫ್ ಯುಕೆ ಅನ್ನೋ ಸಿನಿಮಾದ ಬಗ್ಗೆ ಒಂದಿಷ್ಟು ಮಾಹಿತಿ, ಒಂದಿಷ್ಟು ಅಪ್ಡೇಟ್ಸ್ಗಳನ್ನು ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ. ಈ ಸಿನಿಮಾ ಇದೇ ಶುಕ್ರವಾರ ಅಂದ್ರೆ ಏಪ್ರಿಲ್ 10ನೇ ತಾರೀಕಿನಂದು ಕರ್ನಾಟಕ ರಾಜ್ಯಾದ್ಯಂತ ಏಕಕಾಲಕ್ಕೆ ತೆರೆಗೆ ಅಪ್ಪಳಿಸಲಿದೆ. ಗಾಂಧಿನಗರದ ಅನುಪಮುಖ್ಯ ಚಿತ್ರಮಂದಿರ ಸೇರಿದಂತೆ ವೀರೇಶ್, ನವರಂಗ, ಸಿದ್ದಲಿಂಗೇಶ್ವರ, ಮೋಹನ್ ಹೀಗೆ ರಾಜ್ಯದ ಪ್ರಮುಖ ಕೇಂದ್ರಗಳಲ್ಲಿ ಈ ಸಿನಿಮಾ ಏಕಕಾಲಕ್ಕೆ ತೆರೆಗೆ ಅಪ್ಪಳಿಸಲಿದೆ. ಹೀಗಿರ್ಬೇಕಾದ್ರೆ ಈ ಸಿನಿಮಾದ ನಿರ್ದೇಶಕರು ಯಾರು ಅಂತ ಕೇಳಿದ್ರೆ ರವಿ ಶ್ರೀವತ್ಸ ಅಂತ ಹೇಳಿದ ಕೂಡಲೇ ರಗಡ್ ಕ್ರೈಮ್ ಹಾಗೆ ಒಮ್ಮೆ ಕಣ್ಮುಂದೆ ರಪ್ ಅಂತ ಪಾಸ್ ಆಗಿ ಹೋಗುತ್ತೆ. ಏನೋ ಒಂದು ಅನ್ಯಾಯ ನಡೆಯುತ್ತೆ. ಆ ಅನ್ಯಾಯವನ್ನ ಅನುಭವಿಸಿದವನಿಗೆ ಮನದೊಳಗೊಂದು ಕ್ರೌರ್ಯ ಇರುತ್ತೆ. ಅದನ್ನು ಯಾವ ರೀತಿ ಅವನು ವ್ಯಕ್ತಪಡಿಸ್ತಾನೋ ಅದೇ ಮಾದರಿಯಲ್ಲಿ ಪ್ರೇಕ್ಷಕನಿಗೆ ಕಟ್ಟಿಕೊಡುವಂತ ಎದೆಗಾರಿಕೆ ಇರುವಂತಹ ಏಕೈಕ ನಿರ್ದೇಶಕ ಅಂತ ಹೇಳಿದ್ರೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ರವಿ ಶ್ರೀವತ್ಸ. ಹಾಗಂತ ಬೇರೆಯವರು ಕ್ರೈಮ್ ಸಿನಿಮಾಗಳನ್ನ ಮಾಡಲ್ವ ಅಂತ ಕೇಳಿದ್ರೆ ರವಿ ಶ್ರೀವತ್ಸ ಅವರ ರೀತಿಯಲ್ಲಿ ಎಫೆಕ್ಟಿವ್ ಆಗಿ ಮಾಡಲ್ಲ. ಬೇರೆಲ್ಲ ನಿರ್ದೇಶಕರು ಕಮರ್ಷಿಯಲ್ ಆಗಿ ಒಂದು ಬೇರೆ ಜಾನರ್ ನಲ್ಲಿ ಮಾಡಿದ್ರೆ ರವಿ ಶ್ರೀವತ್ಸ ಅವರು ನೈಜತೆಯಿಂದ ಮಾಡ್ತಾರೆ. ಅದನ್ನ ಮಾತಿನಲ್ಲಿ ಹೇಳೋದಕ್ಕೆ ಅಸಾಧ್ಯ. ಸಿನಿಮಾಗಳನ್ನ ನೀವೇ ನೋಡಿ ಕಂಪೇರ್ ಮಾಡಿ ಗೊತ್ತಾಗುತ್ತೆ. ರವಿ ಶ್ರೀವತ್ಸ ಅವರ ಸಿನಿಮಾಗಳು ಹಾಗೆ ಇನ್ನಿತರ ಕ್ರೈಮ್ ಸಿನಿಮಾಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ. ಫ್ರೇಮ್ ಆಗಿರ್ಬೋದು, ಡೈಲಾಗ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಓವರ್ ಆಲ್ ಆಗಿ ಡೈರೆಕ್ಷನ್ ಯಾವ ರೀತಿ ವಿಭಿನ್ನ ಅಂತ. ನಮ್ಗೇನದ ಅನ್ಯಾಯ ಆದ್ರೆ ಮನಸ್ಸಿನೊಳಗೆ ಒಂದಿಷ್ಟು ಕ್ರೌರ್ಯಗಳು ಬರುತ್ತೆ. ಹಂಗೆ ಮಾಡ್ಬೇಕು, ಹಿಂಗೆ ಮಾಡ್ಬೇಕು ಅಂತ. ಅದು ಸಾಧ್ಯ ಆಗುತ್ತೋ ಇಲ್ಲೋ ಸೆಕೆಂಡರಿ. ಆದರೆ ಅದನ್ನ ಸಿನಿಮಾದ ಮೂಲಕ ಪ್ರಸ್ತುತಪಡಿಸೋದಿದೆಯಲ್ಲ, ಅದಕ್ಕೆ ಸೆನ್ಸರ್ ಅನ್ನುವ ವಿಘ್ನ. ಆ ಸೆನ್ಸರ್ ಅನ್ನುವ ವಿಘ್ನ ಇದ್ರೂ ಕೂಡ ಪ್ರೇಕ್ಷಕರಿಗೆ ಹೇಗೆ ಬೇಕೋ ಅದೇ ರೀತಿಯಲ್ಲಿ ಪ್ರೇಕ್ಷಕರ ಮನದಲ್ಲಿರುವಂತಹ ಕ್ರೌರ್ಯವನ್ನ ಪ್ರೇಕ್ಷಕರ ಮುಂದಿಡುವಂತಹ ಎದೆಗಾರಿಕೆ ಇರುವಂತದ್ದು ರವಿ ಶ್ರೀವತ್ಸ ಅವರಿಗೆ. ಅದಕ್ಕೆ ಸಾಕ್ಷಿ ಎನ್ನುವಂತೆ ಅವರ ಈ ಹಿಂದಿನ ಹಲವು ಸಿನಿಮಾಗಳಿವೆ. ಇದೀಗ ಇದಕ್ಕೆ ಮತ್ತೊಂದು ಸೇರ್ಪಡೆ ಎನ್ನುವಂತೆ ಗ್ಯಾಂಗ್ಸ್ ಆಫ್ ಯುಕೆ ಸಿನಿಮಾ ಪ್ರೇಕ್ಷಕರ ಕಣ್ಮುಂದೆ ಇದೇ ತಿಂಗಳ 10ನೇ ತಾರೀಕಿನಂದು ಬರಲಿದೆ. ಒಂದಿಷ್ಟು ಮಂದಿ ಹೇಳ್ಬೋದು, ಅಬ್ಬಬ್ಬಾ ಏನ್ ಗುರು ಇಷ್ಟೊಂದು ಕ್ರೌರ್ಯ ಅಂತ. ಯಾಕೆ ಸ್ವಾಮಿ, ಮೊನ್ನೆ ದುರಂಧರ್ ನೋಡಿಲ್ವಾ? ಅದರಿಂದ ಅನಿಮಲ್ ನೋಡಿದಿರಾ? ಮಲಯಾಳದಲ್ಲಿ ಒಂದಿಷ್ಟು ಸಿನಿಮಾಗಳು ಬಂದಿವೆ, ತಮಿಳಲ್ಲೂ ಬಂದಿದೆ, ತೆಲುಗಲ್ಲೂ ಬಂದಿದೆ. ನೋಡಿದ್ರೆ ತಾನೆ? ಅವೆಲ್ಲವನ್ನ ಮೀರಿಸುವಂತೆ ಇಂಗ್ಲಿಷ್ ನಲ್ಲಿ ಒಂದು ಸಿನಿಮಾ ಬಂದಿತ್ತು, ರಾಂಗ್ ಟರ್ನ್ ಸರಣಿ ಸಿನಿಮಾಗಳು. ಅವೆಲ್ಲವನ್ನ ನೋಡಿದಿರಾ? ಅತ್ಯದ್ಭುತ ಅಂತ ಒಪ್ಕೊಂಡಿದ್ದೀರಾ? ನಮ್ಮದೇ ಕನ್ನಡಿಗರು, ನಮ್ಮದೇ ನಿರ್ದೇಶಕರು ಒಂದು ಸಿನಿಮಾ ಮಾಡಿದ್ರೆ ಅಬ್ಬಬ್ಬಾ ಏನು ಕ್ರೌರ್ಯ ಅಂತ ಹೇಳ್ತಿರಲ್ವಾ? ಯಾಕೆ ಅಲ್ಲಾಗ ತೆಗಿಯಕ್ಕಾಗಲ್ಲ? ಅವರ ಸಿನಿಮಾಗಳಿಗೆ ಬೆನ್ನು ತಟ್ಟುವಂತ ಕೈಗಳು ನಮ್ಮ ಸಿನಿಮಾಗೆ ಯಾಕೆ ಒದೆ ಕೊಡ್ತೀರಾ? ಅಲ್ಲಿ ಅತ್ಯದ್ಭುತ ಅಂತ ಹೇಳಿದವರು ಇಲ್ಲೂ ಕೂಡ ಅತ್ಯದ್ಭುತ ಅಂತ ಹೇಳಲೇಬೇಕು. ಯಾಕಂತ ಹೇಳಿದ್ರೆ ಈ ಸಿನಿಮಾ ನೈಜತೆಯಿಂದ ಕೂಡಿದೆ. ಒಂದು ಅನ್ಯಾಯವಾದಾಗ ಮನಸ್ಸಿನೊಳಗಿನ ಒಂದು ಜ್ವಾಲಾಮುಖಿ ಏನಿದೆ ಅದು ಪುಡಿದೇಳುತ್ತೆ. ಅದನ್ನ ನಿರ್ದೇಶಕರು ನೈಜತೆಯಿಂದ ಪ್ರೇಕ್ಷಕರ ಮುಂದಿಟ್ಟಿದ್ದಾರೆ. ಇದನ್ನ ಯಾಕೆ ನಾವು ಒಪ್ಕೋಬಾರ್ದು? ಪರಭಾಷಾ ಸಿನಿಮಾಗಳನ್ನ ಒಪ್ಪಿಕೊಳ್ಳುವಂತಹ ಮನಸ್ಥಿತಿ ಕನ್ನಡ ಸಿನಿಮಾಗಳನ್ನ ಯಾಕೆ ಒಪ್ಕೋತಾ ಇಲ್ಲ? ಮೊನ್ನೆ ಒಬ್ರು ಹೇಳಿದ್ರು, ಹಿಂದಿಯಲ್ಲೆಲ್ಲ ಅತ್ಯದ್ಭುತವಾಗಿರುತ್ತೆ, ಕನ್ನಡದವರಿಗೆ ಮಾಡಕ್ ಬರಲ್ಲ ಅಂತ. ಮಿಸ್ಟರ್ ಯಾಕ್ಸ್, ನೀವು ಕನ್ನಡದವ್ರು ತಾನೆ, ನೀವೇನು ಸಿನಿಮಾ ಮಾಡಿ. ಮೊದಲು ಕನ್ನಡ ಸಿನಿಮಾಗಳನ್ನ ಚಿತ್ರಮಂದಿರದಲ್ಲಿ ಹೋಗಿ ನೋಡುವಂತಹ ಮನಸ್ಥಿತಿಯನ್ನು ಬೆಳೆಸಿಕೊಳ್ಳಿ. ಆಮೇಲೆ ಕನ್ನಡ ಸಿನಿಮಾದ ಬಗ್ಗೆ ಮಾತಾಡಿ. ಕನ್ನಡ ಸಿನಿಮಾಗಳನ್ನ ನೋಡೋ ಯೋಗ್ಯತೆ ಇಲ್ವಾ? ಮುಚ್ಕೊಂಡಿರಿ, ಕೆಟ್ಟದಾಗಿ ಮಾತಾಡ್ಬೇಡಿ. ಕನ್ನಡದವರಿಗೆ ಸಿನಿಮಾ ಮಾಡಕ್ ಬರಲ್ಲ ಹಂಗೆ ಹೆಂಗೆ ಅಂತ. ನೀವು ಕನ್ನಡದವರಲ್ವಾ, ನೀವೇ ಮಾಡಿ. ಯಾಕೆ ತಾಕತ್ತಿಲ್ವಾ? ಕನ್ನಡ ಸಿನಿಮಾವನ್ನ ನೋಡದೆ ಪರಭಾಷಾ ಸಿನಿಮಾಗಳನ್ನ ಅಪ್ಪಿ ಮುದ್ದಾಡಿ ಕನ್ನಡ ಸಿನಿಮಾ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಸಿನಿಮಾ ನೋಡಿದ್ರೆ ತಾನೇ ಗೊತ್ತಾಗೋದು. ಕನ್ನಡ ಸಿನಿಮಾದ ಇತಿಹಾಸ, ನಡೆದು ಬಂದ ರೀತಿ ಇವೆಲ್ಲ ಕೂಡ ಪರಭಾಷಾ ಸಿನಿಮಾಗಳು ಹಿಂತಿರುಗಿ ನೋಡುವಂತಿದೆ. ಆದ್ರೆ ಅದು ಯಾರಿಗೂ ಕೂಡ ಗೊತ್ತಾಗ್ತಾ ಇಲ್ಲ. ಇದೀಗ ನಮ್ಮ ನಿರ್ದೇಶಕರಾದಂತಹ ರವಿ ಶ್ರೀವತ್ಸ ಅವರು ಪರಭಾಷಾ ಕ್ರೈಮ್ ಸಿನಿಮಾಗಳಲ್ಲಿ ಹಾಗೆ ಇತ್ತೀಚೆಗೆ ಬಂದಂತ ಪ್ಯಾನ್ ಇಂಡಿಯಾ ಸಿನಿಮಾಗಳಲ್ಲಿ ಯಾವ ರೀತಿ ಪ್ರೇಕ್ಷಕನಿಗೆ ಕಣ್ಣಿಗೆ ರಾಚುವಂತೆ ಒಂದಿಷ್ಟು ದೃಶ್ಯವನ್ನ ಅರ್ಪಿಸಿದ್ದಾರೋ ಅದನ್ನ ಮೀರಿಸುವಂತೆ ಗ್ಯಾಂಗ್ಸ್ ಆಫ್ ಯುಕೆಯಲ್ಲಿ ಪ್ರೇಕ್ಷಕರ ಮುಂದಿಟ್ಟಿದ್ದಾರೆ ರವಿ ಶ್ರೀವತ್ಸ. ಅದೇನಿರಲಿ, ನಮ್ಮ ಸಿನಿಮಾ, ನಮ್ಮ ಕನ್ನಡ ಸಿನಿಮಾ ಭರ್ಜರಿಯಾಗಿ ಪ್ರದರ್ಶನವನ್ನ ಕಂಡು ಹೊಸ ದಾಖಲೆಯನ್ನು ನಿರ್ಮಿಸಲಿ ಅನ್ನೋದೇ ನಮ್ಮ ಆಶಯ. ನಮಸ್ಕಾರ.